ಶಿವಮೊಗ್ಗದ ಡಿಸಿ ಕಚೇರಿ ಮುಂಭಾಗದಲ್ಲಿರುವ ಈದ್ಗಾ ಮೈದಾನದ ವಿವಾದ ಮತ್ತಷ್ಟು ಉಲ್ಬಣಗೊಳ್ಳುವ ಲಕ್ಷಣ ಕಾಣಿಸಿಕೊಳ್ತಾ ಇದೆ. ಮಾಜಿ ಸಚಿವ ಕೆಸಿ ಈಶ್ವರಪ್ಪ ಇದು ಆಟದ ಮೈದಾನ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಹೋರಾಟಕ್ಕೆ, ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಈದ್ಗಾ ಮೈದಾನ ಅಂತ ಕರೀತಾ ಇದ್ರು. ಈದ್ಗಾ ಮೈದಾನ ಅಲ್ಲ, ಅದು ಆಟದ ಮೈದಾನ. ಶಿವಮೊಗ್ಗ ಈದ್ಗಾ ಮೈದಾನ ಯಾರದ್ದು? ವಕ್ಫ್ ವಿರುದ್ಧ ಸಿಡಿದೆದ್ದ ರಾಷ್ಟ್ರಭಕ್ತರ ಬಳಗ. ಶಿಕ್ಷೆ ಆಗಲೇಬೇಕು. ನಮ್ಮ ಹೋರಾಟ ಇದೆ. ಸಹಕಾರ ಕೊಡುತ್ತಿರುವ ಎಲ್ಲ ಅಧಿಕಾರಿಗಳಿಗೆ ಶಿವಮೊಗ್ಗದ ಈದ್ಗಾ ಮೈದಾನಕ್ಕೆ ಮುಸ್ಲಿಂ ಸಮುದಾಯ ಬೇಲಿ ಹಾಕಿದ್ದೇ ತಡ ತಣ್ಣಗಿದ್ದ ಶಿವಮೊಗ್ಗದಲ್ಲಿ ಕಿಡಿ ಹೊತ್ತಿಕೊಳ್ಳುವ ಎಲ್ಲ ಲಕ್ಷಣಗಳು ಕಾಣ್ತಿವೆ. ಇದು ವಕ್ಫ್ ಜಾಗ, ನಾವು ಬಿಟ್ಟುಕೊಡುವ ಪ್ರಶ್ನೆಗೇ ಇಲ್ಲ ಎನ್ನುತ್ತಿರುವ ಮುಸ್ಲಿಂ ಸಮುದಾಯದ ಮುಖಂಡರು ಯಾರಿಗೂ ತೊಂದರೆ ಕೊಡಬೇಕು ಎಂಬ ಇರಾದೆ ನಮಗಿಲ್ಲ, ಮೈದಾನ ಪವಿತ್ರವಾಗಿರಬೇಕು ಎಂದು ಆಗ್ರಹಿಸಿದ್ದಾರೆ. ನಡೀತಿರೋ ಚಟುವಟಿಕೆಗಳನ್ನ ನೋಡ್ಕೊಂಡ್ಬಿಟ್ಟು ಮತ್ತೆ ಆ ನೀಟ್ನೆಸ್ ಅದ್ರ ಬಗ್ಗೆ ಅಂಗಡಿಗಳು ಎಲ್ಲರಿಗೂ ಇದು ಮಾಡಿದ್ವಿ, ಅಲ್ಲಿ ಹೋಗಿ ಕನ್ವಿನ್ಸ್ ಮಾಡಿದ್ವಿ. ನೀವೆಲ್ಲ ಒಂಚೂರು ಸ್ವಚ್ಛತೆ ಮಾಡ್ಕೊಂಡ್ಬಿಟ್ರೆ ನಮಗೂ ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಯಾರು ಹೊಣೆ ಆಗ್ತಿದ್ದಿಲ್ಲ. ಅಲ್ಲಿ ಮೊನ್ನೆ ಹಬ್ಬಕ್ಕೆ 2 ದಿವಸ ಹಿಂದೆ ನಾವು ಕ್ಲೀನ್ ಮಾಡಿಸಿದೀವಿ, ಮಣ್ಣು ಹೊಡೆದೆಲ್ಲ ಮಾಡಿದೀವಿ. ಬೆಳಗ್ಗೆ ಎದ್ದು ಬಂದ್ರೆ ನಾವು ಹಬ್ಬ 10-15 ಬಾಟ್ಲು ಸಿಕ್ಕಿದೆ ನಮಗೆ. ಸಿಕ್ಕಿದೆ ವಫ್ ಆಗಿರೋ ದಾನ ಕೊಟ್ಟಿರೋ ಪ್ರಾಪರ್ಟಿ, ಅದು ಆ ಡಾಕ್ಯುಮೆಂಟ್ಸ್ ನಮಗೆ ಸ್ಟೇಟ್ ಬೋರ್ಡ್ ಅಲ್ಲಿ ಇರುತ್ತದೆ. ಇನ್ನು ಇದು ಈದ್ಗಾ ಮೈದಾನ ಅಲ್ಲ, ಆಟದ ಮೈದಾನ. ದಾಖಲೆಗಳಲ್ಲಿ ಹಾಗೆಯೇ ಇದೆ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಅಲ್ಲದೆ ಈ ಕುರಿತು ರಾಷ್ಟ್ರಭಕ್ತರ ಬಳಗದಿಂದ ಬೃಹತ್ ಹೋರಾಟಕ್ಕೆ ಕರೆ ಸಹ ನೀಡಿದ್ದು ಎಂದು ಪ್ರತಿಭಟನೆ ನಡೆಸಲಿದ್ದಾರೆ. ಅದು ಈದ್ಗಾ ಮೈದಾನ ಅಂತ ಕರೀತಾ ಇದ್ರು. ಅದು ಈದ್ಗಾ ಮೈದಾನ ಅಲ್ಲ, ಅದು ಆಟದ ಮೈದಾನ. ಹಾಗಾಗಿ ಈ ಒಂದು ಆಟದ ಮೈದಾನವನ್ನ ಕಬಳಿಸೋದಕ್ಕೆ ಮುಸಲ್ಮಾನರು ಪ್ರಯತ್ನ ನಡೆಸ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಕಾರ್ಪೊರೇಷನ್ನ ಆಯುಕ್ತರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಸರಿಯಾದ ಯೋಚನೆ ಮಾಡಿ ಹೆಜ್ಜೆ ಇಡಿ. ಮುಸ್ಲಿಂ ಮುಖಂಡರು ಇದು ಮಹಾನಗರ ಪಾಲಿಕೆಯಿಂದ ನಮಗೆ ಖಾತೆಯಾಗಿದೆ ಎನ್ನುತ್ತಿದ್ರೆ, ಈ ಖಾತೆಗೆ ನಕಲಿ, ಈ ಖಾತೆ ಮಾಡಿಕೊಟ್ಟ ಅಧಿಕಾರಿಯ ವಿರುದ್ಧ ಕಠಿಣ ಶಿಕ್ಷೆ ಕೈಗೊಳ್ಳಬೇಕು ಅಂತ ಈಶ್ವರಪ್ಪ ಆಗ್ರಹಿಸಿದ್ದಾರೆ. ಸದ್ಯ ಈ ಮೈದಾನ ಇದೀಗ ಪೊಲೀಸರ ಸುಪರ್ದಿಯ ಭದ್ರತೆಯಲ್ಲಿದ್ದು ವಿವಾದದ ಕೇಂದ್ರ ಬಿಂದುವಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಭೀಮಾ ನಾಯಕ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಭೀಮಾ ನಾಯಕ್, ಇಲ್ಲಿ ತನಕ ಈದ್ಗಾ ಮೈದಾನ ಆಗಿತ್ತ, ಈಗ ಅದು ಹೇಗೆ? ಅಂದ್ರೆ ಆ ವಿಚಾರ ಭುಗಿಲೋಳೋದಕ್ಕೆ ಕಾರಣ ಏನು? ನಂಬರ್ 1. ಎರಡನೇದಾಗಿ 3 ಪ್ರಶ್ನೆ ಇದೆ ನಿಮಗೆ. ಇಲ್ಲಿ ತನಕ ಈದ್ಗಾ ಮೈದಾನ ಅಂತ ಹೇಳ್ತಾ ಇದ್ರು, ಈಗ ಆಟದ ಮೈದಾನ ನಮ್ಗೆ ಕೊಟ್ಟಿದ್ದಾರೆ ಅಂತ ಅವರು, ಇಲ್ಲ ಈಶ್ವರಪ್ಪನವರು, ಇಲ್ಲ ಆಟದ ಮೈದಾನ ಅಂತ ಒಂದು. ಎರಡನೇದಾಗಿ ಈಗ ವಕ್ಫ್ನ ಹೊಸ ಕಾಯ್ದೆ ಬಂದಿರೋ ಕಾರಣಕ್ಕಾಗಿ ಅಲ್ಲೊಂದು ಸಣ್ಣ ಇದಿದೆ, 70 ವರ್ಷಗಳ ತನಕ ಬೇರೆ ಯಾರ್ದು ಇಲ್ಲದಿದ್ರೆ ಅವ್ರದೇ ಇದ್ರೆ, ಹೀಗೆಲ್ಲ ಕೆಲವು ಲೆಕ್ಕಾಚಾರಗಳಿದೆ. ಅದು ಪಕ್ಕಕ್ಕಿದೆ. 3ನೇ ಕುತೂಹಲ ನನಗಿರುವಂತದ್ದು, ಈಗ ರಾಷ್ಟ್ರಭಕ್ತರ ಬಳಗ ಅಂತ ಈಶ್ವರಪ್ಪನವರ ನೇತೃತ್ವದಲ್ಲಿ ಆಗ್ತಾ ಇದೆ. ಇದಕ್ಕೆ ಬಿಜೆಪಿ ಸಪೋರ್ಟ್ ಇದೆಯಾ ಇಲ್ವಾ? ಇದು ನನಗೆ ಕೇಳಲಿಕ್ಕೆ. ಜೆಪಿ ಸರ್, ಏನು ರಂಜಾನ್ ಹಬ್ಬದ ನಂತರದಲ್ಲಿ ಏನು ಈದ್ಗಾ ಮೈದಾನದಲ್ಲಿ ಬೇಲಿ ಹಾಕಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ತಾರಕಕ್ಕೇರುತ್ತಿರುವಂತದ್ದು. ಈ ಪ್ರಕರಣದಲ್ಲಿ ಏನು ಅಂದ್ರೆ, ಇವತ್ತು ಮಾಜಿ ಡಿಸಿಎಂ ಆಗಿರುವಂತಹ ಕೆಎಸ್ ಈಶ್ವರಪ್ಪನವರು ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಹೋರಾಟಕ್ಕೆ ಬಿಜೆಪಿ ಇನ್ನು ಬೆಂಬಲ ಕೊಟ್ಟಿಲ್ಲ. ಅವರೇ ಪ್ರತ್ಯೇಕವಾಗಿ ಮತ್ತೊಂದು ಪ್ರತಿಭಟನೆಗೆ ಸಹ ಕರೆಯನ್ನ ಕೊಟ್ಟಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಅಂದ್ರೆ, ನಿನ್ನೆ ಏನು ಶಾಸಕರ ನೇತೃತ್ವ ಬಿಜೆಪಿ ಶಾಸಕರ ನಿಯೋಗ ಜಿಲ್ಲಾಧಿಕಾರಿಗಳಿಗೆ ಭೇಟಿಯನ್ನ ಮಾಡಿ
ಅವರ ಬಳಿ ಇರುವಂತ ಕೆಲವೊಂದಿಷ್ಟು ದಾಖಲೆಗಳನ್ನ ಸಲ್ಲಿಕೆ ಮಾಡಿರುವಂತದ್ದು. ಅದರ ಮುಂಚೆ ಏನು ಮೊದಲನೇ ದಿನ ರಂಜಾನ್ ಆದ ನಂತರದಲ್ಲಿ ಬೇಲಿ ಹಾಕಿದ್ರು. ಆಮೇಲೆ ಹಿಂದೂ ಪರ ಸಂಘಟನೆಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಈ ಜಾಗ ನಮ್ದು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ರು. ಅದಾದ ನಂತರ ಸಾಕಷ್ಟು ಬಂದೋಬಸ್ತ್ ನಲ್ಲಿ ಬೇಲಿಯನ್ನ ತೆರವುಗೊಳಿಸಿದ್ರು. ಮಾರನೇ ದಿನ ನಂತರದಲ್ಲಿ ಆ ಮುಸ್ಲಿಂ ಸಂಘಟನೆಯ ಕಾರ್ಯಕರ್ತರು ಆ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿ ಅವರು ಸಹ ಜಿಲ್ಲಾಧಿಕಾರಿಗಳು ಮತ್ತೆ ಎಸ್ಪಿ ಅವರ ಬಳಿ ಒಂದು ನಿಯೋಗ ಹೋಗಿ ಈ ಜಾಗ ನಮ್ಮದು ಎನ್ನುವಂತ ದಾಖಲೆಯನ್ನ ಕೊಟ್ಟಿರುವಂತದ್ದು. ಈಗ ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗ್ತಿರುವಂತದ್ದು ಏನು ಅಂದ್ರೆ 1954ರಿಂದ ಇಲ್ಲಿಯವರೆಗೆ ನಮ್ಮ ಬಳಿ ದಾಖಲೆ ಇದೆ, ಇದು ನಮ್ಮ ಜಾಗ ಅಂತ ಹೇಳಿ ಮುಸ್ಲಿಂ ಸಂಘಟನೆಗಳು ಈಗ ದಾಖಲೆಯನ್ನ ಬಿಡುಗಡೆ ಮಾಡಿದ್ರೆ 1954ರ ಪೂರ್ವದಲ್ಲಿಯೇ ಇದು ಪಾಲಿಕೆ ಜಾಗ ಆಗಿತ್ತು. ಪಾಲಿಕೆ ಜಾಗದ ನಂತರದಲ್ಲಿ 2018ರಲ್ಲಿ ಇದನ್ನ ಕಬಳಿಸುವಂತ ಪ್ರಯತ್ನವಾಯಿತು. ಪಾಲಿಕೆ ಸರ್ಕಾರದ ಕೆಲವೊಂದು ಒತ್ತಡವನ್ನ ಹೇರಿ ಈ ಜಾಗವನ್ನ 2018ರಲ್ಲಿ ಈ ಖಾತೆಯನ್ನ ಮಾಡಿಸಿಕೊಳ್ಳುವಂತ ಪ್ರಯತ್ನವನ್ನ ಆಗಿದೆ ಅಂತೇಳಿ ನಿನ್ನೆ ಶಾಸಕರಾಗಿರುವಂತಹ ಚನ್ನಬಸಪ್ಪನವರು ಒಂದು ಆರೋಪವನ್ನ ಮಾಡಿರುವಂತದ್ದು. ಮೊದಲಿಗೆ ಗ್ರಾಮ ಠಾವಣ ಜಾಗ ಆಗಿತ್ತು, ಅದಾದ ನಂತರದಲ್ಲಿ ಹೇಗೆ ಇದು ವಕ್ಫ್ ಆಸ್ತಿ ಆಗಲಿಕ್ಕೆ ಸಾಧ್ಯ ಎನ್ನುವಂತ ಪ್ರಶ್ನೆಯನ್ನ ಅವರು ಕೇಳಿದ್ದಾರೆ. ಈ ಎಲ್ಲವೂ ಪ್ರಮುಖ ಅಂಶವಾಗಿರುವಂತದ್ದು. ಹಾಗಾಗಿ ಇವತ್ತು KS ಈಶ್ವರಪ್ಪನವರು ಈ ಪಾಲಿಕೆ ಜಾಗ ಏನಿದೆ, ಪಾಲಿಕೆ ಜಾಗ ಯಾರಪ್ಪನ ಆಸ್ತಿ ಅಲ್ಲ, ಇದು ಆಟದ ಮೈದಾನವಾಗಿಯೇ ಉಳಿಯಬೇಕು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಅಥವಾ ಜಿಲ್ಲಾಡಳಿತ ಪ್ರಮುಖವಾಗಿ ಹೆಜ್ಜೆನ ಇಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಸಾರ್ವಜನಿಕರ ಆಸ್ತಿಯನ್ನ ಉಳಿಸುವ ನಿಟ್ಟಿನಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತೇಳಿ ಇವತ್ತು ಕರೆಯನ್ನ ಕೊಟ್ಟಿರುವಂತದ್ದು. ರಾಷ್ಟ್ರ ಭಕ್ತರ ಬಳಗ ಏನಿದೆ, ಬಳಗದಿಂದ ಇವತ್ತು 11 ಗಂಟೆ ಸುಮಾರಿಗೆ ಪ್ರತಿಭಟನೆ ಆಗುತ್ತೆ. ಅವರು ಧರಣಿಯನ್ನ ಕೂರ್ತೀವಿ ಅಂತ ಹೇಳಿರುವಂತದ್ದು. ನಂತರದಲ್ಲಿ ಬಿಜೆಪಿ ಅವರು ಸಹ ನಾವು ಪ್ರತಿಭಟನೆ ಮಾಡಬೇಕಾ ಅಥವಾ ನ್ಯಾಯಾಲಯದ ಮೊರೆಯನ್ನ ಹೋಗಬೇಕಾ, ಈ ಎಲ್ಲಾ ರೀತಿಯ ಅಂಶಗಳು ನಾವು ಮುಂದಿಟ್ಕೊಂಡಿದ್ದೇವೆ. ಅದಾದ ನಂತರದಲ್ಲಿ ನಾವು ಮುಂದಿನ ಹೆಜ್ಜೆಯನ್ನ ಏನಿಡಬೇಕು ಅನ್ನೋಂತ ಆ ನಿಟ್ಟಿನಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಬಿಜೆಪಿಯ ನಾಯಕರು ಹೇಳಿದ್ದಾರೆ. ಜೊತೆಗೆ ಇವತ್ತು ಶಿವಮೊಗ್ಗದ ಶಾಸಕರಾಗಿರುವಂತಹ ಚನ್ನಬಸಪ್ಪನವರು ಸಹ ಒಂದು ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು. ಇದಕ್ಕೆ ಪ್ರಮುಖವಾಗಿ ಈದ್ಗಾ ಮೈದಾನ ಹೇಳ್ತಿದ್ದಾರೆ. ಇದರ ಜೊತೆಗೆ ಪಾಲಿಕೆ ಜಾಗ ಇದೆ, ಅದಕ್ಕೆ ಪೂರಕವಾದ ದಾಖಲೆಗಳನ್ನ ನಾವು ಇವತ್ತು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಚನ್ನಬಸಪ್ಪನವರು ಒಂದು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಈ ಜಾಗಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಸಹ ಅವರು ಬಿಡುಗಡೆ ಮಾಡಲಿಕ್ಕೆ ಸಿದ್ಧರಿರುವಂತದ್ದು. ಜೆಪಿ ಸರ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ, ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ MLA ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತ ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ, ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದು ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.